ಮೂರು ಕಂಟೆಸ್ಟೆಂಟ್ಸ್ನ ಫಿನಾಲೆವರೆಗೂ ಕಳಿಸ್ಬಿಟ್ಟು 5 ಜನ ಮನೆ ಬಾಗಿಲ ಹತ್ರ ಬಂದಿಟ್ಟಿದ್ದೀರಿ. ಈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ಬಹಳ ಪ್ರಾಮಾಣಿಕವಾಗಿ ತ್ರಿವಿಕ್ರಮ್ ಇರ್ಬೋದು, ಮಂಜು ಅವ್ರು ಇರ್ಬೋದು, ಎಲ್ಲರೂ ಅಷ್ಟೇ, ಹನುಮಂತ್ ಅವ್ರು ಇರ್ಬೋದು, ಎಲ್ಲರೂ ಆಡ್ಕೊಂಡ್ ಬರ್ತಾ ಇದ್ದಾರೆ. ತುಂಬ 6 ಜನ ಚೆನ್ನಾಗಿ ಆಡ್ಕೊಂಡ್ ಬರ್ತಾರೆ. ಅಷ್ಟು ಜನ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಈ ವಾರ ಮನೆಯಿಂದ ಆಚೆ ಹೋಗ್ಬೇಕು, ಈ ವಾರ ಮನೆಯಾಳ ಕೆಲಸ ಮಾಡೋದು ಇವರು, ಈತನ ದಯವಿಟ್ಟು ಮನೆಯಿಂದ ಆಚೆ ಕಳಿಸಿ. ಈಗ 5 ನಿಮಿಷದಿಂದ ತಪ್ಕೊಂಡಿಲ್ಲ ಅವನು. ನಾನು ನಿನ್ನ ಜೊತೆ ತಪ್ಕೊಂಡು ಆಡಕ್ಕೆ ಬಂದಿಲ್ಲಪ್ಪ. 8 ಗಂಟೆಗೆ ಕಲರ್ಸ್ ಕನ್ನಡ ಕನ್ನಡಿಗರು ಆಗ್ತಾರೆ. ಅವರ ನಂಬಿಕೆಗೆ ಮೋಸ ಆಗ್ಬಾರ್ದು ಅಂತ ಬಂದು ನಾನು ನೀನು ಹೊಂದಾಣಿಕೆ ಮಾಡ್ಕೊಂಡ್ರೆ ಮೋಸ ಐತೆ. ಇದು ಫ್ರೆಂಡ್ಶಿಪ್ಪಲ್ಲಿ ಆಡ್ಕೊಂಡು ತಪ್ಕೊಂಡು ಹೋಗೋಕ್ಕೆ ಜೊತೆಲಿ ಮನೆಗೆ ಹೋದಾಗ ಬೇಕಾದ್ರೆ ದಿಗ್ಗಜರು ಸಿನಿಮಾ ಜೊತೆಲಿ ಎಗ್ಲುಮಿಕೆ ಹಾಕೊಂಡು ನೋಡೋಣ. ಈ ಫಿನಾಲೆಯೇ ನಾನು ಬಿಗ್ ಬಾಸ್ ನಡೆಸ್ಕೊಡುವಂಥ ಕೊನೆಯ ಫಿನಾಲೆ ಆಗಿರುತ್ತೆ. ಒಬ್ಬ ಪ್ರತಿಷ್ಠಿತ ನಟ, ನಾನು ಹುಚ್ಚರ ಶೋ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೂ, ಆ ಹುಚ್ಚ ಅನ್ನೋ ಸಿನಿಮಾಯಿಂದ ಸೂಪರ್ ಸ್ಟಾರ್ ಆದವರು. ಹುಚ್ಚ ಅನ್ನೋ ಸಿನಿಮಾ 175 ಡೇಸ್ ಆಯಿತು. ಸಿನಿಮಾದಲ್ಲಿ ಒಂದು ಅಭಿನಯ ಆಗಿರುತ್ತೆ, ಒಂದು ರಿಯಾಲಿಟಿ ಶೋಲಿ ಅದು ಹುಚ್ಚರ ಪ್ರೋಗ್ರಾಮ್ ಅಂದಾಗ ಆ ಶೋ ನಾನು ಹೋಸ್ಟ್ ಮಾಡಬೇಕಂತ ಆ ವ್ಯಕ್ತಿ ಮನಸ್ಸಿಗೆ ಎಷ್ಟು ನೋವಾಗಿರಬೇಕು, ನಾವು ಅರ್ಥ ಮಾಡ್ಕೋಬೇಕು. ನಿಮಗೆ ವಿಷಯ ಗೊತ್ತಾ, ಪ್ರತಿ ಸೀಸನ್ ಪ್ರತಿ ವೀಕ್ ಡೇನ ನಾನು ಒಬ್ಬ ಸಾಮಾನ್ಯವಾಗಿ ಅಭಿಮಾನಿ ಥರ ಅಥವಾ ಇನ್ಯಾವುದಲ್ಲ ಒಬ್ಬ ಒಳ್ಳೆ ವೀಕ್ಷಕ. ಬಿಗ್ ಬಾಸ್ನ ಮೊದಲ ವೀಕ್ಷಕ ಯಾರು ಗೊತ್ತಾ? ನಾನೇ. ನಿಮ್ಮ ಪ್ರಕಾರ ಸೀಸನ್ 11ಲ್ಲಿ ಯಾರು ಗೆಲ್ಲಬೇಕು? ಸುದೀಪ್ ಸರ್ ಕೈ ಹಿಡ್ಕೊಂಡು ಯಾರ್ದು ಮ್ಯಾಕ್ ಕೆತ್ತಾರೋ ಅವರೇ ಗೆಲ್ಲಬೇಕು, ಅವರೇ ಗೆಲ್ತಾರೆ. ನಾಮಿನೇಷನ್ ಇರೋ ಕಂಟೆಸ್ಟೆಂಟ್ಸ್ ಆಕ್ಟಿವಿಟಿಗಳು ಬರಬೇಕಾಗತ್ತೆ. ಅದರಲ್ಲಿ ಒಬ್ಬರು ಈ ಮನೆಗೆ ವಾಪಸ್ ಬರಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೌಂಟ್ಡೌನ್ ಶುರುವಾಗಿದೆ. ಇನ್ನೊಂದು ವಾರ ಅಷ್ಟೇ ಬಾಕಿ ಇದೆ. ಒಂದು ವಾರ ಕೂಡ ಇಲ್ಲ, ಇನ್ನು 4-5 ದಿನ ಅಷ್ಟೇ ಬಾಕಿ ಇದೆ. ಯಾರು ಗೆಲ್ಬೋದು, ಯಾರು ರನ್ನರ್ ಅಪ್ ಆಗ್ಬೋದು, ಯಾರು ವಿನ್ನರ್ ಅಪ್ ಆಗ್ಬೋದು, ಯಾರು 3ನೇ ಸ್ಥಾನ ಪಡಿಬೋದು, 4ನೇ ಕ್ರಮಾಂಕದಲ್ಲಿ ಯಾರು ಬರ್ಬೋದು, ಈ ಥರದ ಒಂದಷ್ಟು ಸಾಕಷ್ಟು ಲೆಕ್ಕಾಚಾರಗಳು ನೋಡುಗರ, ಬಿಗ್ ಬಾಸ್ ಪ್ರೇಮಿಗಳ ಮನದಲ್ಲಿ ಅಥವಾ ಮೈಂಡಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು. ಬಿಗ್ ಬಾಸ್ ಕತೆ ಗ್ಯಾರಂಟಿ ನ್ಯೂಸ್ ಜೊತೆ ನಂಬರ್ ಆಫ್ ಪ್ರೋಗ್ರಾಮ್ಸ್ ನಾವು ಈಗಾಗಲೇ ಮಾಡಿದ್ದೀವಿ. ಅಂದರೆ ಆಡಿಯನ್ಸಿಂದ ಕೂಡ ನಾವು ಒಂದಷ್ಟು ರೆಸ್ಪಾನ್ಸನ್ನು ಪಡ್ಕೊಂಡಿದ್ದೀವಿ. ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಅಂತಕ್ಕಂಥ ಇದನ್ನು ಮಾಡಿದ್ವಿ ನಾವು ಸಾಕಷ್ಟು. ಆದರೆ ಈಗ ಬಿಗ್ ಬಾಸ್ ಸೀಸನ್ 4ರ ವಿನ್ನರ್ ನಮ್ಮ ಜೊತೆಗಿದ್ದಾರೆ. ನಾವು ಒಳ್ಳೆ ಹುಡುಗ ಪ್ರಥಮ್ ಏನೇನೋ ಹೇಳ್ತೀವಿ ಅವ್ರಿಗೆ, ಅವ್ರು ಇವತ್ತಿಗೂ ಕೂಡ ಇಷ್ಟು ವರ್ಷ ಆಯ್ತು ಅಂತ ನಾನೇ ಅವ್ರನ್ನ ಕೇಳ್ತಾ ಇದ್ದೆ. ಅಷ್ಟು ವರ್ಷ ಆದರೂ ಕೂಡ ಇವತ್ತಿಗೂ ಬಿಗ್ ಬಾಸ್ ಅಂದಿದ ತಕ್ಷಣ ಪ್ರಥಮ್ ಅವ್ರು ನೆನಪಾಗ್ತಾರೆ. ಅಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಂತಹ ಕಂಟೆಸ್ಟೆಂಟ್ ಅಂತಂದರೆ ಬೇರೆ ಯಾರನ್ನೂ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಆ ಥರದ ಒಬ್ಬ ಅಪ್ರತಿಮ ಕಲಾವಿದ, ಮ್ಯಾನ್ ಆಫ್ ಮಲ್ಟಿ ಟ್ಯಾಲೆಂಟು. ಸೊ ಅವ್ರ ಪ್ರಕಾರ ಈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು, ಯಾಕೆ ಗೆಲ್ಲಬೇಕು, ಯಾಕೆ ಗೆಲ್ಲಬಾರ್ದು ಅನ್ನೋದನ್ನು ಕೇಳೋಣ. ಪ್ರಥಮ್ ಅವರೇ, ನನಗೆ ತುಂಬ ಜಾಸ್ತಿ ಎಳೆಯೋಕ್ಕೆ ಹೋಗಲ್ಲ, ತುಂಬ ನೇರ ಪ್ರಶ್ನೆಗಳು ಕೇಳ್ತೀನಿ. ನಿಮ್ಮ ಪ್ರಕಾರ ಸೀಸನ್ 11ಲ್ಲಿ ಯಾರು ಗೆಲ್ಲಬೇಕು? ಸುದೀಪ್ ಸರ್ ಕೈ ಹಿಡ್ಕೊಂಡು ಯಾರ್ದು ಮ್ಯಾಕ್ ಕೆತ್ತಾರೋ ಅವರೇ ಗೆಲ್ಲಬೇಕು, ಅವರೇ ಗೆಲ್ತಾರೆ. ಯಾಕೆ ಈ ಮಾತು? ಎಂಥ ಅದ್ಭುತ ಮಾತು ಹೇಳ್ತೀರಾ ಅಂದರೆ ನೀವು. ಅಫ್ಕೋರ್ಸ್ ಹಂಗೆ ಮಾಡೋದಲ್ವಾ ಪ್ರತಿ ಇಯರನ್ನು. ಯಾಕೆಂದರೆ ಫಿನಾಲೆ ಬಗ್ಗೆ ಒಂದು ಕಾತರತೆ ಅನ್ನೋದಿರಬೇಕು. ನೀವು ಯಾವುದೇ ಒಂದು ಸಿನಿಮಾ ಟಿಕೆಟ್ ತಗೊಂಡು ನೋಡ್ತಿರ್ತೀರ ಅನ್ಕೊಳ್ಳಿ, ಸಿನಿಮಾ ನಡೀತಾ ಇದ್ದಾಗಲೇ ಪಕ್ಕದಲ್ಲಿ ಕೂತ್ಕೊಂಡು ನೆಕ್ಸ್ಟಿಗೆ ಒಂದು ಫೈಟ್ ಆಯ್ತೆ ನೋಡು, ಈಗ ಒಂದು ಡೇಟ್ ಬರ್ತಾನೆ ನೋಡು, ಹೀರೋಯಿನ್ ತಪ್ಕೊತಾನೆ ಅವನು ಅಂತ ಹೇಳ್ದಟ್ಗೆ ನಿಮಗೆ ಯಾವ ನಾನು ಒಡೆದೋಡ್ಸೋ ನಾಚಿಕೆ ಅಂತ ಹೇಳ್ತಾರೆ. ಹೌದೋ ಅಲ್ವೋ? ಖಂಡಿತ ತಾನೆ. ಕ್ಲೈಮ್ಯಾಕ್ಸ್ಗೆ ಒಂದು ಕ್ಯೂರಿಯಾಸಿಟಿ ಇರಬೇಕು, ಆ ಕ್ಯೂರಿಯಾಸಿಟಿ ಇರಲಿ, ನೋಡಲಿ. ಇನ್ನು ನೀವು ಕೇಳಿದ ನೆಕ್ಸ್ಟ್ ಪ್ರಶ್ನೆ ಯಾರು, ನಿಮ್ಗೆ ಯಾರು ಇಷ್ಟ ಅಂತ. ನನಗೆ ಯಾರು ಇಷ್ಟ, ನಾನು ವೈಯಕ್ತಿಕವಾಗಿ ಅವ್ರಿಗೆ ಓಟ್ ಹಾಕ್ತೀನಿ. ಪಬ್ಲಿಕಲ್ಲಿ ಹೇಳಿ ಯಾಕದನ್ನ ಹೇಳಲ್ಲ ಅಂದರೆ ಒಂದೇ ಕಾರಣ, ಈಗ ಫೇವರಿಸಮ್ ಇದು ಚೆನ್ನಾಗಿ ಆಡ್ತಾ ಇದ್ದಾರೆ. ಬಹಳ ಪ್ರಾಮಾಣಿಕವಾಗಿ ತ್ರಿವಿಕ್ರಮ್ ಇರ್ಬೋದು, ಅಥವಾ ಇವರು ಅವ್ರ ಹೆಸರೇನು ಮಂಜು ಅವ್ರು ಇರ್ಬೋದು, ಎಲ್ಲರೂ ಅಷ್ಟೇ, ಹನುಮಂತ್ ಅವ್ರು ಇರ್ಬೋದು, ಎಲ್ಲರೂ ಆಡ್ಕೊಂಡು ಬರ್ತಾ ಇದ್ದಾರೆ. ತುಂಬ 6 ಜನ ಚೆನ್ನಾಗಿ ಆಡ್ಕೊಂಡು ಬರ್ತಾರೆ. ಅಷ್ಟು ಜನ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಸೊ ಹಿಂಗಿದ್ದಾಗ ಏನಾಗುತ್ತೆ, ನಾನೀಗ ಯಾರ್ದೋ ಒಬ್ಬರದ್ದು ಹೆಸರು ಹೇಳಿದೆ ಅಂತ ಅಂದ್ಕೊಳ್ಳಿ, ಅದೇನಾಗುತ್ತೆ, ನಾವು ಒಪಿನಿಯನ್ ಬಿಲ್ಡ್ ಮಾಡ್ದಂಗತ್ತೆ. ಈಗ ನನ್ನ ಇಷ್ಟನ ಜನರ ಮೇಲೆ ಹೇರಬಾರ್ದು. ನನಗೆ ಯಾವುದೇ ರೈಟ್ಸ್ ಇಲ್ಲ ಜನರ ಮೇಲೆ ಇಂಥವ್ರು ಓಟ್ ಹಾಕೋ ಅಂತ ಹೇಳಿ. ನನಗಿಷ್ಟನ ನಾನು ಯಾವುದೋ ಗ್ರೂಪಲ್ಲಿ ಹಾಕ್ಕೊಳ್ತೀನಿ, ನನಗೆ ಯಾವುದೋ ಗ್ರೂಪ್ ನನಗಿಷ್ಟ ನಾನು ವೋಟ್ ಮಾಡ್ತೀನಿ. ಸೊ ಜನರ ಮೇಲೆ ಭಾವನೆಗಳಿಗೆ ನಾವು ಹೇರ್ದಂಗೆ ಆಗುತ್ತೆ, ಅವ್ರ ಒಪಿನಿಯನ್ ಮೇಲೆ ನಾವು ಪ್ರಹಾರ ಮಾಡ್ದಂಗೆ ಆಗುತ್ತೆ. ಈಗ ಯಾವುದೋ ಒಂದು ಸಿನಿಮಾ ರಿಲೇಟೆಡ್ ಇರುತ್ತೆ ಅಂದ್ಕೊಳ್ಳಿ, ಇವ್ರದೊಂದು ಬೈಟ್ ಸೌಂಡ್ರದ್ದು ವಿಷ್ ಅಂತ ಆಗುತ್ತೆ. ಸೊ 6 ಜನಕ್ಕೂ ಒಳ್ಳೇದಾಗಲಿ ನಾನು ಹಾರೈಸ್ತೀನಿ. ಆ್ಯಕ್ಚುಲಿ ಬಿಗ್ ಬಾಸ್ ಅಂತಕ್ಕಂಥದ್ದು ವ್ಯಕ್ತಿತ್ವಗಳ ಆಟ. ಅದು ಈಗ ವ್ಯಕ್ತಿಗಳ ಆಟ ಆಗಿ ಪರಿಣಮಿಸ್ಬಿಟ್ಟಿದೆ ಅಂತಕ್ಕಂಥದ್ದು ಒಂದಷ್ಟು ಜನರ ಮಾತಾಗಿರ್ತಕ್ಕಂಥದ್ದು. ನೇರವಾಗಿ ಹೇಳ್ತೀನಿ, ನಮ್ಮ ಸೀಸನ್ಲೆಲ್ಲ ಪ್ರಾಮಾಣಿಕವಾಗಿ ಹೇಳ್ತೀವಿ ಕೇಳಿ,
ಜನನ ಮನ್ಸನ್ನು ಗೆದ್ದು ನಾವು ಸರ್ ನನಗೆ ತುಂಬ ಹೆಮ್ಮೆ. ನೀವು ಕೇಳಿದ್ರಿ ಇಷ್ಟು ಸೀಸನ್ ಆದರೂ ಜನ ನಿಮ್ಮನ್ನ ಯಾಕೆ ನೆನೆಸ್ಕೋತಾರೆ ಅಂತ ಫಸ್ಟ್ ಕೇಳಿದ್ರಲ್ಲ, ಆ ಪ್ರಶ್ನೆಗೆ ಒಂದು ಉತ್ತರ ಹೇಳ್ತೀನಿ. ನಮ್ಮ ಸೀಸನ್ಗೆ ಜನ ಕೈಯಿಂದ ಓಟ್ ಹಾಕೋರು ಸರ್. ಒಂದು ಓಟ್ಗೆ ₹3 ಇತ್ತು, ಫೈನಲ್ಸ್ಗೆ ₹6 ಇತ್ತು. ಪ್ರಥಮ್ ಗೆಲ್ಸಕ್ಕೆ ₹6 ಕೊಟ್ಟು ಹಾಕು ಅಂತ ₹200 ಗಂಡ ಪಾಪ ಮಡಗ್ಬಿಟ್ಟು ಹೋಗಿರ್ತಾನೆ ಅವ್ನು ಫೋನ್ಲಿ, ಮಡಗ್ಬಿಟ್ಟು ಹೋಗಿರೋ ಟುಪುಕ್ಕನ್ನು ಹೆಂಡತಿ ಎತ್ಕೊಂಡು ಟುಪುಕ್ಕನ್ನು ಹೊತ್ಬಿಡೋದು, PRTH ಅಂತ ಹೊಡೆದ್ಬಿಟ್ಟು ಹಾಕ್ಬಿಡೋರಂತೆ. ಗಂಡ ಬೆಳಗ್ಗೆ ಎದ್ದ ತಕ್ಷಣ ಒಂದು ಫೋನ್ ಹೊಡೆದ್ರೆ ಕಾಲ್ ಹೋಯ್ತಲ್ಲ, ಪ್ಲೀಸ್ ರೀಚಾರ್ಜ್ ಯುವರ್ ಅಕೌಂಟ್ ಅಂತ, ನಿಮ್ಮದ್ರಲ್ಲಿ ಬ್ಯಾಲೆನ್ಸ್ ಇಲ್ಲ ಅನ್ಬತ್ತೆ. ಆಗ ಇದಾಗ್ತಿರಲ್ಲ, 390 ಇದು ಈ ಪ್ಲಾನ್ ಇರ್ತಲ್ಲ ಆ ಥರದ್ದಿರಲ್ಲ, ಮಂತ್ಲಿ ಅನ್ಲಿಮಿಟೆಡ್ ಪ್ಲಾನ್ ಇರಲ್ಲ. ಸೊ ಅಟ್ಲೀಸ್ಟ್ ಒಂದು SMS ಮಾಡಿ ನಾನು ಹೋಯ್ತಿರ್ಲ್ವಂತೆ. ಹಂಗೆ ಸಿಗ್ತವ್ರಲ್ಲ ಸರ್, ನಾನು ಹೆಂಡ್ತಿ ನಿಮ್ಗೆ ಓಟ್ ಹಾಕ್ಬಿಟ್ರು ಸರ್, ಎಲ್ಲ ಓಟ್ ಹಾಕ್ತೀವಿ. ಸೊ ಅದು ಪ್ರಾಮಾಣಿಕವಾದ ಅಭಿಮಾನ ಗಳಿಸ್ತಂತ. ಅದಕ್ಕೆ ಈ ಫೇಸ್ನ ಜನ ಮರೆಯಲ್ಲ, ಕೈಯಿಂದ ಓಟ್ ಹಾಕಿದ್ದಾರೆ ಸರ್. ನಮ್ಮ ಸೀಸನ್ಲಿ ಇದ್ದವ್ರಲ್ಲ ಚಿನ್ನ. ಎಲ್ಲರೂ ಯಾಕೆ ಸ್ಪೆಷಲ್ ಅಂದರೆ ಇವತ್ತಿಗೂ ಒಬ್ಬರು ಸಿಕ್ಕಿದಾಗ ಗೌರವಿಸ್ಕೊಳ್ತೀವಿ ನಾವು, ಅಷ್ಟು ಪ್ರೀತಿ ಅಭಿಮಾನ ಇವತ್ತಿಗೂ ನಮಗಿದೆ. ಸೊ ಈಗ ಏನಾಗ್ತಾ ಇದೆ ಅಂದರೆ ಆ ಶೋ ಮುಗಿದ ತಕ್ಷಣ ರನ್ನರು ವಿನ್ನರು ಮುಖನೇ ನೋಡದೇ ಇರೋ ಅಷ್ಟು ಒಂದು ರೇಂಜ್ಗೆ ಬೆಂಕಿ ದಗದಗಾನ ಅಷ್ಟು, ಓ ಮೈ ಗಾಡ್. ಇವೆಲ್ಲ ನೋಡಿದಾಗ ನಮ್ಮ ಸೀಸನ್ಸ್ ನಂಬರ್ 1 ಸರ್. ಯಾರೇ ಹೇಳಲಿ ಸರ್, ವೈಯಕ್ತಿಕವಾಗಿ ಇದನ್ನು ತುಂಬ ಅಹಂಕಾರ ಹೆಮ್ಮೆಯಿಂದ ಹೇಳ್ತೀನಿ ಸರ್. ಸುದೀಪ್ ಸರ್ ತಂದೆ ಬಂದು ನನ್ನ ಸೀಸನ್ ಫಿನಾಲೆ ನೋಡಿದ್ದಾರೆ ಸರ್. ಅದಕ್ಕಿಂತ ಇನ್ನೇನು ಸರ್ ಬೇಕು? ಯೂಶ್ವಲಿ ಬರೋಂಗೇ ಇಲ್ಲ ಅದು. ನನಗೆ ಇಂಟರ್ನಲ್ ಬಂದು ಮಾಹಿತಿ ಏನಂದರೆ ಹಂಗೆ ಬರೋಂಗಿಲ್ಲ, ಅಟ್ಲೀಸ್ಟ್ ನೀವು ಬಂದು ನೋಡಿಕೊಂಡ್ರೆ ಒಪಿನಿಯನ್ ಬಿಲ್ಡ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದ್ರಂತೆ ಸುದೀಪ್ ಸರ್. ಆಗ ಅವ್ರ ತಂದೆ ಹೇಳಿದ್ದು, ವೋಟಿಂಗ್ ಎಲ್ಲ ಮುಗಿದೋಗಿರುತ್ತಲ್ಲ ಫಿನಾಲೆಗೆ, ನಾನು ಒಬ್ಬ ಪ್ರಾಮಾಣಿಕ ವೀಕ್ಷಕನಾಗಿ ನನಗೆ ಖುಷಿ ಎಲ್ಲಿ ಸಿಗುತ್ತೋ ಅಲ್ಲಿ ಬಂದು ನಾನು ಫಿನಾಲೆ ಬಂದು ನೋಡ್ತೀನಿ ಅಂತ ಅವ್ರ ತಂದೆ ಬಂದಂಗೆ ಆಶೀರ್ವಾದ ಮಾಡಿದ್ದಾರೆ ಸರ್, ಸುದೀಪ್ ಸರ್ ತಂದೆ. ನನ್ನ ಸೀಸನ್ ಬಿಟ್ಟು ಇನ್ಯಾವ ಸೀಸನ್ಗೂ ಅವ್ರು ಬಂದಿಲ್ಲ. ನಾನು ತುಂಬ ಹೆಮ್ಮೆ ಇದೆ, ಪ್ರೀತಿ ಇದೆ, ಗೌರವ ಇದೆ, ಅಭಿಮಾನ ಇದೆ, ಅಷ್ಟೇ ಅಹಂಕಾರ ಇದೆ ಸರ್. ಅದು ಒಂಥರ ಹೆಂಗೆ ಒಂಥರ ಪ್ರಾಮಾಣಿಕವಾದ ಹೆಮ್ಮೆ ಅದು. ಸೊ ಇದು ನನಗೆ ಸುದೀಪ್ ಸರ್ ತಂದೆ ನಂಗೆ ಕೊಟ್ಟಿದ್ದಾರೆ. ನಾವು ತೀರಾ ಪ್ರಾಮಾಣಿಕವಾಗಿ ತುಂಬ ಆಪ್ತರಾಗಿ ನಾವು ತೋರಿಸ್ಕೊಳ್ಳೋದು, ಸುದೀಪ್ ಸರ್ಗೆ ತುಂಬ ಆಪ್ತ ಅಂತ ಇದು ಯಾವುದೂ ಇಲ್ಲ ಸರ್, ಮನಸ್ಸಿನಲ್ಲಿದೆ ಸರ್. ಅವ್ರ ತಾಯಿ ಜೊತೆ ಮೆಮೊರಬಲ್ ಫೋಟೋ ನನಗಿದೆ. ಸೊ ಇಷ್ಟೆಲ್ಲ ಮೆಮೊರೀಸ್ ನನಗೆ ಅವ್ರ ಜೊತೆಗಿದೆ, ಸಾಕು. ಅವ್ರು ಒಳ್ಳೆ ಶೋ ಮಾಡ್ತಾ ಇದ್ದಾರೆ, ಅವ್ರು ಒಳ್ಳೇದಾಗಲಿ. ಎಸ್ ಪ್ರಥಮ್ ಅವರೇ, ಈಗ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಕಂಟೆಸ್ಟೆಂಟ್ಸ್ ಇದ್ದಾರೆ ಅಂತಂದಾಗ, ಎಸ್ಪೆಷಲಿ ಅವರು ಫಿನಾಲೆವರೆಗೂ ಬಂದಿದ್ದಾರೆ ಅಂತಂದಾಗ 100 ದಿನಗಳ ಜರ್ನಿ ಅಷ್ಟು ಈಸಿ ಆಗಿರಲ್ಲ. ಯಾಕಂದರೆ ಎಲ್ಲರ ಜೊತೆ ಮಾನಸಿಕವಾಗಿ ದೈಹಿಕವಾಗಿ ಗುದ್ದಾಡಿಕೊಂಡು ಅಲ್ಲಿವರೆಗೂ ಬರ್ತಕ್ಕಂಥದ್ದು ಆ ಪ್ರೆಷರಲ್ಲಿ ಅಷ್ಟು ಈಸಿ ಟಾಸ್ಕ್ ಅಲ್ಲ. ಆದರೂ ಸಹ ಒಂದು 6 ಜನ ಈಗ ಫಿನಾಲೆವರೆಗೂ ಬಂದಿದ್ದಾರೆ. ಇದರಲ್ಲಿ ಈಗ ಫಿನಾಲೆಗೆ ಬರ್ತಾ ಇದ್ದಂಗೆ ಅವ್ರ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಕ್ಯಾಂಪೇನ್ ಮಾಡೋದು ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಆಗಿ ಕ್ಯಾಂಪೇನ್ಸ್ ಮಾಡೋದು ಇರುತ್ತೆ. ಆ ನಿಟ್ಟಿನಲ್ಲಿ ಈಗ ಪಾಪ ರಜತ್ ಅವ್ರದ್ದು ಯಾವುದೋ ಒಂದು ಹಳೆ ಫೋಟೋನ ಇಟ್ಕೊಂಡು ಯಾರೋ ಒಬ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಹೌದು, ಅವ್ರದ್ದೇನೋ ಹಳೆ ಗರ್ಲ್ಫ್ರೆಂಡ್ ಜೊತೆ ಇರೋದನ್ನೇನೋ ಖಾಸಗಿ ಫೋಟೋನ ಇಟ್ಕೊಂಡು ಯಾರೋ ಒಬ್ರು ಟ್ರೋಲರ್ ಏನೋ ಬ್ಲ್ಯಾಕ್ ಮೇಲ್ ಮಾಡಿದ್ರು ಅಂತಕ್ಕಂಥದ್ದು ಈಗ ಸದ್ಯ ಹರಿದಾಡ್ತಾ ಇರ್ತಕ್ಕಂಥ ಸುದ್ದಿ. ನಾನು ಒಂದೇ ಒಂದು ಹೇಳೋದು, ಆ ಪ್ರಶ್ನೆಗೆ ನಾನು ಉತ್ತರಿಸಲ್ಲ ಸರ್. ಯಾಕೆ ಅಂತ ಹೇಳಿದಾಗ ಅದು ತೀರಾ ಖಾಸಗಿ ವಿಚಾರ ಆಗಿರುತ್ತೆ. ಬಂದಾಗ ಅವ್ರು ಇನ್ನೊಂದು ಸಲ ಇವ್ರು ಯಾರು ಅದು ಹೇಳೋಕ್ಕೆ, ಅವ್ರು ಯಾರು ಇದು ಹೇಳೋಕ್ಕೆ, ಇನ್ಯಾರೋ ಬಂದು ಹೇಳೋಕ್ಕೆ ನಾನು ಫ್ರೀಯಾಗಿ ಅವಕಾಶ ಮಾಡಿಕೊಡೋದು ಬೇಡ. 6 ಜನಕ್ಕೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಆ ಪ್ರಶ್ನೆ ಒಂದು ಬಿಟ್ಟು ಇನ್ಯಾವುದೇ ಪ್ರಶ್ನೆ ಕೇಳಿ ಸರ್. ಯಾಕೆಂದರೆ ಆಯಿತು, ಈಗ ಮತ್ತೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಕೇಳ್ತೀನಿ. ಅಲ್ಲಿ ಮೋಕ್ಷಿತಾ ಅವರು ಇದ್ದಾರೆ. ಮೋಕ್ಷಿತಾ ಅವರು ಮಕ್ಕಳ ಕಳ್ಳಿ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೋಲ್ ಆಗ್ತಾ ಇತ್ತು. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಯಾಕಂದರೆ ಅವರು ಕೇಸ್ ಖುಲಾಸೆ ಆಗಿದೆ ಲಾಂಗ್ ಬ್ಯಾಕು. ನಿಮ್ಮ ಬಗ್ಗೆ ಈಗ ಹೇಳ್ತೀನಿ. ಈಗ ನೀವು ಫಸ್ಟ್ ಹೆಂಗೆ ಅಂದರೆ ಬೆರಳು ಗಿಟ್ಟರ್ ಮಾಡಿದ್ರಿ, ಅಣ್ಣ ಬೆರಳು ನಂಗೆ ಏನು ಮಾಡಿಬಿಡಿ, ಸರಿ ಪ್ರಥಮ್ ನೆಕ್ಸ್ಟ್ ಕೈನೇ ಕತ್ತರಿಸ್ತೀನಿ ಅಂತ ಬಂದವ್ರು ನೀವು. ಹೆಂಗೆ ಅಂದರೆ ಅದು ಬಿಡ್ತೀನಿ, ನೆಕ್ಸ್ಟ್ ಹಿಡ್ಕತ್ತೀನಿ ಅಂತ. ನೈಸ್. ಈ ಪ್ರಶ್ನೆಗಾರು ಉತ್ತರ ಕೊಟ್ಟು ನಾನಂದ್ರೆ ಅದೊಂದು ಪ್ರಶ್ನೆ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ. ಎಸ್, ಬಹುಶಃ ನಾನು ಕೂಡ ವಿಚಾರಿಸ್ದೆ. ನಂಗೆ ಅದು ಗಮನಕ್ಕೆ ಬಂದಾಗ ಭಾಳ ನೋವಾಯಿತು. ಆದರೆ ಇವತ್ತು ಆಕೆ ಅದೆಲ್ಲ ನೋಡಿ ಬಂದಮೇಲೆ ಅವ್ರ ತಮ್ಮ, ಅವರ ಮಗ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಅಂದರೆ ನಾವು ಅವ್ರನ್ನ ಏನು ಹೇಳ್ತೀವಿ ಅಂದರೆ ವಿಕಲಚೇತನರು ಅಂತ ಹೇಳಬೇಕು. ಅವ್ರ ಬಗ್ಗೆ ಒಂದು ಕನಸಿಟ್ಕೊಂಡು ಆಕೆ ಏನೋ ಮಾಡ್ತಾ ಇದ್ದಾರೆ. ಯಾವುದೋ ಗಳಿಗೆ ಸರ್ ಡಿಗ್ ಮಾಡ್ತಾ ಹೋಗ್ತೀವಿ ಅಂದರೆ ಪ್ರತಿಯೊಬ್ಬರ ಹಿಂದೆ 100 ಇತಿಹಾಸ ಇರುತ್ತೆ ಸರ್. ನಾನೆಷ್ಟು ಕೆಟ್ಟವನಾಗಿರ್ತೀನಿ, ಇನ್ಯಾರೋ ಇನ್ನೆಷ್ಟು. ನೀವೆಲ್ಲ ತುಂಬ ದೊಡ್ಡ ಸ್ಟಾರ್ ಪೊಲಿಟಿಷಿಯನು, ಸ್ಟಾರ್ಸ್ ಅನ್ನು ನೋಡ್ತಿರಲ್ಲ, ಅವ್ರ ಇತಿಹಾಸ ತಿರ್ಗಿ ನೋಡಿದ್ರೆ ಮುಖ ಎತ್ಕೊಂಡು ನೋಡೋಕೆ ಆಗದೇ ಇರೋಷ್ಟು ಭಯಂಕರ ಘೋರಗಳೆಲ್ಲ ಇರುತ್ತೆ. ಸೊ ಹಂಗೆಲ್ಲ ಇದ್ದಾಗ ಆಕೆಗೊಂದು ಅವಕಾಶ ಕೊಡಬೇಕು ಅಂತ ಜನ ಎಲ್ಲ ನಿರ್ಧಾರ ಮಾಡಿ ಫೈನಲ್ಸ್ ಕಳಿಸಿದ್ದಾರೆ. ಅಂದರೆ ಕ್ಯಾಟದ್ ವೈಖರಿ ಇಷ್ಟ ಆಗಿದೆ, ಅವ್ರು ತಿದ್ಕೊಂಡಿದ್ದಾರೆ ಕೂಡ. ಆ್ಯಂಡ್ ಅದಲ್ಲದೆ ಬಹಳಷ್ಟು ವಿಚಾರದಲ್ಲಿ ಇದ್ದಾರೆ ಅಂದಾಗ ನನಗೆ ಆಕೆ ಮೋಕ್ಷಿತ ಪರಿಚಯ ಇಲ್ಲ. ಆಕೆಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಯಾಕೆಂದರೆ ತುಂಬ ಮಿತಭಾಷೆಯಾಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಯಾರನ್ನೂ ಒಂದೆರಡು ಸಲ ಅವರು ಧನರಾಜ್ ಕಿರ್ಚಾಡಿದ್ದು ಬಿಟ್ಟರೆ ಬಹುಶಃ ನನಗೆ ಇನ್ನೆಲ್ಲೋ ಅವರು ತುಂಬ ಜಾಸ್ತಿ ಮಾತಾಡ್ತಾರೆ ಅಂತ ಅನಿಸಲ್ಲ. ಆಕೆ ಆ ಹುಡುಗಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಯಾಕೆಂದರೆ ಸರ್ ನಾವು ಫಸ್ಟು ನಾನು ಪರ್ಫೆಕ್ಟ್ ಆಗಿದ್ದರೆ ಇನ್ನೊಬ್ಬರು ಬೆರಳು ತೋರಿಸಿ ನೀನು ಅದು ಕಣೋ ಅಂತ ಹೇಳಬೇಕು. ನನ್ನಲ್ಲೇ 100 ತೂತಿದೆ ಸರ್, ನಾನು ಹೆಂಗೆ ಸರ್ ಆಕೆ ಬಗ್ಗೆ ಹೇಳಿ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.